ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಪರೇಶ್ ಮೆಸ್ತಾ ಅನ್ನೋ ಹುಡುಗನ ಬಗ್ಗೆ ರಾಜ್ಯದ ತುಂಬೆಲ್ಲ ಚರ್ಚೆ ಆಗೋಗಿದೆ. ಈ ಹುಡುಗನ ಹೆಸರನ್ನ ಮುಂದಿಟ್ಕೊಂಡೇ ಎಲೆಕ್ಷನ್ಗಳು ನಡೆದಿದ್ದಾವೆ. ಇದೀಗ ಮತ್ತೊಮ್ಮೆ ಈ ಹುಡುಗ ರಾಜ್ಯದ ಅಸೆಂಬ್ಲಿಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದ್ದಾನೆ. ಪ್ರಿಯಾಂಕ್ ಖರ್ಗೆ ಅವರು ಪರೇಶ್ ಮೆಸ್ತಾ ಹೆಸರನ್ನ ಪ್ರಸ್ತಾಪಿಸಿ ಬಿಜೆಪಿಗೆ ತಪರಾಕಿಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಅವರು ಪರೇಶ್ ಮೆಸ್ತಾ ಹೆಸರಲ್ಲಿ ಆರ್ಭಟಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಬಿಜೆಪಿ ಅವರು ತೆಪ್ಪಿಗೆ ಕುಳಿತುಕೊಂಡು ಬಿಡ್ತಾರೆ. ಹಾಗಾದ್ರೆ ಪರೇಶ್ ಮೆಸ್ತಾ ಕೇಸ್ನಲ್ಲಿ ಏನಾಗಿತ್ತು? ಈ ಕೇಸ್ ಅವತ್ತಿನ ಎಲೆಕ್ಷನ್ ನಲ್ಲಿ ಪ್ರಮುಖ ವಿಚಾರ ಆಗಿದ್ದೇಗೆ? ಈಗ ಬಿಜೆಪಿ ಅವರು ತೆಪ್ಪಿಗೆ ಆಗಿದ್ಯಾಕೆ? ಈ ಎಲ್ಲದರ ಕುರಿತು ಇವತ್ತು ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಸದನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪರೇಶ್ ಮೆಸ್ತಾ ಹೆಸರಲ್ಲಿ ಬಿಜೆಪಿ ಅವರನ್ನು ಜಾಡಿಸಿದ ರೀತಿ ಹೇಗಿತ್ತು ಅನ್ನೋದನ್ನ ಒಮ್ಮೆ ನೋಡ್ಬಿಡಿ. ಪರೇಶ್ ಮೆಸ್ತಾ ಕೇಸ್ನಲ್ಲಿ ಏನಾಯ್ತು? ಹಿಂದೂ ಮುಸ್ಲಿಂ ಸರ್ ನೋಡಿ, 2017ರಲ್ಲಿ ಈದ್ ಮಿಲಾದ್ ಹಬ್ಬ ಡಿಸೆಂಬರ್ 1ನೇ ತಾರೀಕು ಬಂದಿರುತ್ತೆ. ಆಲ್ಮೋಸ್ಟ್ ಜಗತ್ತಿನಾದ್ಯಂತ ಈ ಹಬ್ಬವನ್ನು ಮುಸ್ಲಿಮರು ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಹಾಗೆ ಚಂದಾವರ, ಹೊನ್ನಾಪುರ ಸಮೀಪದ ಊರಿದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಇಲ್ಲೂ ಕೂಡ ಈದ್ ಮಿಲಾದನ್ನು ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇರ್ತಾರೆ. ಈದ್ ಮಿಲಾದ್ನಲ್ಲಿ ಮುಸ್ಲಿಮರು ಒಂದಿಷ್ಟು ಟ್ಯಾಬ್ಲೋ ರೀತಿ ಮಾಡಿರ್ತಾರೆ, ಕಲರ್ ಬಣ್ಣ ಹಚ್ಚಿ ಮೆರವಣಿಗೆ ರೀತಿ ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲೂ ಕೂಡ ಅಂದ್ರೆ ಚಂದಾವರದಲ್ಲಿ ಒಂದಿಷ್ಟು ಇಸ್ಲಾಂ ಧರ್ಮದ ಚಿಹ್ನೆಗಳನ್ನು ಹಾಕಿರ್ತಾರೆ, ಹಸಿರು ಬಣ್ಣದ ಧ್ವಜಗಳನ್ನ ಚಂದಾವರದ ಸರ್ಕಲ್ ನಲ್ಲಿ ಕಟ್ಟಿರ್ತಾರೆ. ಇದರ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡ್ಬಿಡ್ತವೆ. ಆಗ ಸೂರಜ್ ನಾಯ್ಕ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಈತ ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕನಾಗಿ ಗುರುತಿಸಿಕೊಂಡಿರ್ತಾನೆ. ಇವನಲ್ಲಿಗೆ ಬರ್ತಿದ್ದಂಗೆನೆ ಪರಿಸ್ಥಿತಿ ಕಂಟ್ರೋಲ್ಗೆ ಸಿಗೋದಿಲ್ಲ. ಮೇಲಾಗಿ ನನ್ನ ಕಾರಿಗೆ ಯಾರೋ ಕಲ್ಲು ಎಸೆದ್ರು ಅಂತ ಹೇಳ್ಬಿಡ್ತಾನೆ. ಇದರಿಂದಾಗಿ ಒಂದು ಗಲಾಟೆ ನಡೀತದೆ. ಇದರಲ್ಲಿ ಒಂದು 5 ಜನರಿಗೆ ಗಾಯಗಳಾಗಿರ್ತವೆ. ಈ ಕೇಸ್ನಲ್ಲಿ ಸೂರಜ್ ನಾಯ್ಕ್ ಅನ್ನೋ ಸ್ಥಳೀಯ ಬಿಜೆಪಿ ನಾಯಕನನ್ನ ಪೊಲೀಸರು ಕಸ್ಟಡಿಗೆ ತಗೊಳ್ತಾರೆ. ಇದಾದ್ಮೇಲೆ 2017 ಡಿಸೆಂಬರ್ 6ನೇ ತಾರೀಕು 100 ಜನ ಹಿಂದೂ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಎದುರುಗಡೆ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದಾದ್ಮೇಲೆ ಹೊನ್ನಾವರದ ಭಟ್ಕಳ ಸರ್ಕಲ್ ನಲ್ಲಿ ಮುಸ್ಲಿಂ ಹುಡುಗನ ಬೈಕು, ಹಿಂದೂ ಹುಡುಗನ ಆಟೋ ಆಕ್ಸಿಡೆಂಟ್ ಆಗುತ್ತೆ. ಇದರಿಂದಾಗಿ ಅಲ್ಲೂ ಕೂಡ ಗಲಾಟೆ ಶುರುವಾಗುತ್ತೆ. ಹೊನ್ನಾವರದ ತುಂಬಾ ಕಲ್ಲು ತೂರಾಟ ನಡೀತದೆ. 2017 ಡಿಸೆಂಬರ್ 6ನೇ ತಾರೀಕು ರಾತ್ರಿ 9 ಗಂಟೆ ಸುಮಾರಿಗೆ ಹೊನ್ನಾವರದಲ್ಲಿ ಗುಡ್ಲಕ್ ಅನ್ನೋ ಹೋಟೆಲ್ ಇರುತ್ತೆ. ಇದು ಮುಸ್ಲಿಂ ಓನರ್ಶಿಪ್ ಹೋಟೆಲ್ ಆಗಿರ್ತದೆ. ಈ ಹೋಟೆಲ್ ಮೇಲೆ ಹಿಂದೂ ಕಾರ್ಯಕರ್ತರು ದಾಳಿ ಮಾಡ್ತಾರೆ, ಕಲ್ಲಲ್ಲಿ ಹೊಡಿತಾರೆ. ಆಗ ಅಲ್ಲಿಗೆ ಒಂದು ಜನ ಮುಸ್ಲಿಂ ಹುಡುಗರು ಬರ್ತಾರೆ, ಹಿಂದೂ ಕಾರ್ಯಕರ್ತರಿಗೆ ವಾಪಸ್ ಹೊಡಿತಾರೆ. ಎರಡೂ ಕಡೆಯವರ ಹತ್ರ ಮಾರಕಾಸ್ತ್ರಗಳು ಇರ್ತವೆ. ಹೀಗಾಗಿ ಒಂದೊಂದು ಹಿಡ್ಕೊಂಡು ಹೊಡೆದಾಡ್ತಾರೆ. ಈ ಗಲಾಟೆ ಏನಾಗುತ್ತಲ್ಲ, ಇದಾದ ಸ್ವಲ್ಪ ಹೊತ್ತಿನ ನಂತರ ಪರೇಶ್ ಮೆಸ್ತಾ ಅನ್ನೋ 21 ವರ್ಷದ ಹುಡುಗ ನಾಪತ್ತೆ ಆಗ್ಬಿಡ್ತಾನೆ. ಪರೇಶ್ ಮೆಸ್ತಾ ನಾಪತ್ತೆ ಆಗಿದ್ದು ಇಂಥ ಸಿಚುವೇಶನ್ ನಲ್ಲಿ. ಈ ಸಂದರ್ಭದಲ್ಲಿ ಗುಡ್ಲಕ್ ಹೋಟೆಲ್ನ CC ಕ್ಯಾಮ್ರಾಗಳು ಆಫ್ ಆಗಿರ್ತವೆ. ಅದಾದ್ಮೇಲೆ ಈ ಹುಡುಗನ ಬಾಡಿ ನೀರಿನಲ್ಲಿ ಸಿಕ್ಬಿಡುತ್ತೆ. ಗುಡ್ಲಕ್ ಹೋಟೆಲ್ ಎದುರು ನಡೆದಂತ ಗಲಾಟೆಗೂ ಇವನ ಸಾವಿಗೂ ಸಂಬಂಧ ಇದೆ ಅಂತ ಬಿಜೆಪಿ ಅವರು ರೊಚ್ಚಿಗೆದ್ದು ಬಿಡ್ತಾರೆ. ಪೊಲೀಸರು ಪರೇಶ್ ಮೆಸ್ತಾ ಸಾವಿನಲ್ಲಿ ಯಾವುದೇ ಕಮ್ಯುನಲ್ ಆಂಗಲ್ ಇಲ್ಲ ಅಂತ ಅವತ್ತೇ ಹೇಳಿರ್ತಾರೆ. ಆದ್ರೂ ಪೊಲೀಸರ ಮಾತನ್ನ ಕೇಳೋ ಸ್ಥಿತಿಯಲ್ಲಿ ಬಿಜೆಪಿ ಅವರು ಇರೋದಿಲ್ಲ. ಇಲ್ಲಿಗೆ ಪರೇಶ್ ಮೆಸ್ತಾ ಅನ್ನೋ ಹುಡುಗನ ಕೇಸ್ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ನೋಡಿ, ಈ ಪ್ರಕರಣ ನಡೆದಿದ್ದು 2017 ಡಿಸೆಂಬರ್ನಲ್ಲಿ. ಆಗ 2018 ವಿಧಾನಸಭಾ ಎಲೆಕ್ಷನ್ ಸಮೀಪ ಇರುತ್ತೆ. ಸಿದ್ದರಾಮಯ್ಯನವರು CM ಆಗಿರ್ತಾರೆ, ರಾಮಲಿಂಗಾರೆಡ್ಡಿ ಅವರು ಹೋಮ್ ಮಿನಿಸ್ಟರ್ ಆಗಿರ್ತಾರೆ. ಹೀಗಾಗಿ CM ಸಿದ್ದರಾಮಯ್ಯನವರ ಪೊಲೀಸರು ಈ ಕೇಸನ್ನು ಮುಚ್ಚಿ ಹಾಕೋಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿ ಅವರು ಆರೋಪ ಆಗಿರುತ್ತೆ. ಇದರಿಂದ ಮುಂದೆ ಏನೇನೆಲ್ಲ ಆಯ್ತು ಅಂತ ಹೇಳ್ತೀನಿ. ಈ ಪರೇಶ್ ಮೆಸ್ತಾ ಕಾರವಾರ ಜಿಲ್ಲೆಯಲ್ಲಿ ಬರೋ ಹೊನ್ನಾವರದ ಹುಡುಗ. ಇವರ ಫ್ಯಾಮಿಲಿ ಮೀನುಗಾರಿಕೆ ಮಾಡ್ಕೊಂಡು ಬದುಕ್ತಾ ಇರುತ್ತೆ. ಅವತ್ತು ಅಂದ್ರೆ ಗುಡ್ಲಕ್ ಹೋಟೆಲ್ ಬಳಿ ಗಲಾಟೆ ಆಗಿರುತ್ತಲ್ಲ, ಡಿಸೆಂಬರ್ 6ನೇ ತಾರೀಕು, ಅವತ್ತು ಈ ಪರೇಶ್ ಮೆಸ್ತಾ ಕಾಣೆ ಆದವನು 2 ದಿನ ಆದ್ಮೇಲೆ ಡಿಸೆಂಬರ್ 8ನೇ ತಾರೀಕು ಶವವಾಗಿ ಪತ್ತೆ ಆಗ್ತಾನೆ. ಹೊನ್ನಾವರದ ಸಿಟಿ ಬಸ್ ಸ್ಟ್ಯಾಂಡ್ ಮುಂದಿದ್ದ ಶೆಟ್ಟಿಕೆರೆಯಲ್ಲಿ ಈ ಹುಡುಗನ ಡೆಡ್ ಬಾಡಿ ಸಿಗುತ್ತೆ. ನಾನು ಮೊದಲೇ ಹೇಳಿದಂತೆ ಹೀಟ್ ಆಫ್ ದಿ ಮೂಮೆಂಟ್ ನೋಡಿ. ಬಿಜೆಪಿ ಅವರೇ ಪೊಲೀಸರು ಆಗ್ತಾರೆ, ಕೋರ್ಟ್ ಆಗ್ತಾರೆ, ಜಡ್ಜ್ ಆಗ್ತಾರೆ, ತಾವೇ ತೀರ್ಪನ್ನ ಕೊಟ್ಟು ಬಿಡ್ತಾರೆ. ಅಲ್ಲಿ ಪೊಲೀಸರು ಏನ್ ಹೇಳ್ತಿದ್ದಾರೆ, ತನಿಖೆನ ಹೇಗ್ ಮಾಡ್ತಿದ್ದಾರೆ, ಯಾವುದನ್ನು ಕೂಡ ನೋಡೋದಿಲ್ಲ. ಹೆಗ್ಲಿಗೆ ಕೇಸರಿ ಶಾಲ್ ಹಾಕೊಂಡು ಬಂದು ಮೈಕ್ ಹಿಡ್ಕೊಂಡು ಪರೇಶ್ ಮೆಸ್ತಾನನ್ನ ಮುಸ್ಲಿಮರೇ ಕೊಂದು ಹಾಕಿದ್ದಾರೆ ಅಂತ ಶರ ಬರೆದು ಬಿಡ್ತಾರೆ. ಪರೇಶ್ ಮೆಸ್ತಾನನ್ನ ಕೊಂದು ಆತನ ಶವವನ್ನು ಮುಸ್ಲಿಮರೇ ಕೆರೆಗೆ ಬಿಸಾಡಿದ್ದಾರೆ ಅನ್ನೋ ಆರೋಪಗಳು ಶುರುವಾಗ್ತವೆ. ಅವತ್ತಿನ ಉತ್ತರ ಕನ್ನಡ MP ಅನಂತಕುಮಾರ್ ಹೆಗಡೆ, ವಿಶ್ವೇಶ್ವರ ಹೆಗಡೆ, ಕಾಗೇರಿ, ಶೋಭಾ ಕರಂದ್ಲಾಜೆ, ಈಶ್ವರಪ್ಪ ಉಗ್ರ ಭಾಷಣಗಳನ್ನ ಮಾಡ್ತಾರೆ. ಇವರ ಕೈಗೆ ಮೈಕ್ ಸಿಕ್ಬಿಟ್ರೆ ಸಾಕು, ಮುಸ್ಲಿಮರ ವಿರುದ್ಧ, ಅವತ್ತಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಿನ ಬಾಂಬುಗಳೇ ತೂರು
ದೂರು ಬರ್ತಾ ಇದ್ವು. ರಾಜ್ಯಾದ್ಯಂತ ಹೋರಾಟ ಪ್ರತಿಭಟನೆಗಳು ಆರಂಭ ಆಗ್ತವೆ. ಡಿಸೆಂಬರ್ 11ನೇ ತಾರೀಕು ಬಂದ್ಗೆ ಕರೆ ಕೊಡಲಾಗುತ್ತೆ. ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಂತೂ ಒತ್ತಿ ಉರಿಯೋಕೆ ಶುರು ಮಾಡುತ್ತೆ. ಬಿಜೆಪಿಗರ ಮಾತಿಗೆ ಬೀದಿಗೆ ಇಳಿದಿದ್ದ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕಲ್ಲು ತೂರ್ತಾರೆ, ಪೊಲೀಸರ ಮೇಲೇನೆ ಹಲ್ಲೆ ಮಾಡ್ತಾರೆ, ಪೊಲೀಸರ ಜೀಪ್ಗಳು ಸುಟ್ಟು ಹೋಗ್ತವೆ, ಮಹಿಳಾ ಪೊಲೀಸರಿಗೂ ಕಲ್ಲೆಟ್ಟು ಬೀಳ್ತವೆ. ಒಟ್ನಲ್ಲಿ ಅವತ್ತು ಪರೇಶ್ ಮೇಸ್ತಾ ವಿಚಾರದಲ್ಲಿ ಉತ್ತರ ಕನ್ನಡ ನಿಗಿ ಆಗಿರುತ್ತೆ. ಬಿಜೆಪಿಗರ ಹೋರಾಟ ಚೀರಾಟ ಜೋರಾಗ್ತಿದ್ದಂಗೆನೆ ಡಿಸೆಂಬರ್ 12ಕ್ಕೆ 5 ಜನರ ಮೇಲೆ ದೂರು ದಾಖಲಾಗುತ್ತೆ. ಗುಡ್ಲಕ್ ಹೋಟೆಲ್ನ ಓನರ್ ಆಜಾದ್ ಸೇರಿದಂತೆ ಒಟ್ಟು 5 ಜನರ ಮೇಲೆ FIR ಆಗುತ್ತೆ. ವಿಚಾರಣೆ ಕೂಡ ಮುಂದುವರಿಯುತ್ತೆ. ಆಗ್ಲೂ ಬಿಜೆಪಿಯವರಿಗೆ ಸಮಾಧಾನ ಆಗೋದಿಲ್ಲ. NIAಗೆ ಈ ಕೇಸ್ನ ಕೊಡಬೇಕು ಅಂತ ರಾಜ್ಯಪಾಲರಿಗೆ ದೂರು ಕೊಡ್ತಾರೆ. ಆದರೆ ಅವತ್ತಿನ ಸರ್ಕಾರ ಈ ಪ್ರಕರಣವನ್ನು CBIಗೆ ಕೊಟ್ಬಿಡುತ್ತೆ. ನೋಡಿ, CBI ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರೋ ತನಿಖಾ ಸಂಸ್ಥೆ. ಇದರಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಮೂಗು ತೋರಿಸೋದಕ್ಕೆ ಆಗೋದಿಲ್ಲ. ದೇಶದ ಇಂತಹದೊಂದು ಬಲಿಷ್ಠ ತನಿಖಾ ಸಂಸ್ಥೆ ಮರು FIR ಅನ್ನು ಮಾಡಿಕೊಳ್ಳುತ್ತೆ. ಆ 5 ಜನ ಮುಸ್ಲಿಮರನ್ನ ಮತ್ತೆ ವಿಚಾರಣೆ ಮಾಡುತ್ತೆ. ಮಣಿಪಾಲದ ಕಸ್ತೂರ್ಬಾ ಹಾಸ್ಪಿಟಲ್ ಫಾರೆನ್ಸಿಕ್ ರಿಪೋರ್ಟ್ ಬರುತ್ತೆ. ನೋಡಿ, ಶೋಭಾ ಕರಂದ್ಲಾಜೆ ಅವರು ಅವತ್ತು ಜಡ್ಜೆ ಆಗ್ಬಿಟ್ಟಿರ್ತಾರೆ. ಪರೇಶ್ ಮೇಸ್ತಾನನ್ನ ಹಿಂದೂ ಅನ್ನೋ ಕಾರಣಕ್ಕೆ ಜಿಹಾದಿಗಳ ಕೊಂದಾಕಿದ್ದಾರೆ, ಅವನು ದೇಹದ ಮೇಲೆ ಬಿಸಿ ಎಣ್ಣೆ ಹಾಕಿ ಕ್ರೂರವಾಗಿ ಕೊಂದಿದ್ದಾರೆ ಅಂತ ಹೇಳ್ತಾರೆ. ಮತ್ತೊಬ್ರು ಹೇಳ್ತಾರೆ, ಪರೇಶ್ ಮೇಸ್ತಾ ಕೈ ಮೇಲೆ ಶಿವಾಜಿ ಟ್ಯಾಟೂ ಇರುತ್ತೆ, ಅದನ್ನು ಅಳಿಸಾಕೋದಿಕ್ಕೆ ಚರ್ಮ ಸುಲಿದು ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಕೊನೆಗೆ ಕೊಂದಾಕ್ತಾರೆ ಅಂತ ಆರೋಪ ಮಾಡ್ತಾರೆ. ಅಬ್ಬಬ್ಬಬ್ಬ, ಇವರೇ ಪೊಲೀಸರು, ಇವರೇ ಕೋರ್ಟು, ಇವರೇ ಎಲ್ಲಾನು. ಆದರೆ ಸ್ವಲ್ಪ ದಿನ ಆದಮೇಲೆ CBI ಕೋರ್ಟ್ಗೆ B ರಿಪೋರ್ಟನ್ನು ಸಲ್ಲಿಸುತ್ತೆ. ಅದರಲ್ಲಿ ಈ BJP ಅವರು ಏನೆಲ್ಲ ಆರೋಪ ಮಾಡಿದಾರಲ್ಲ ಅದೆಲ್ಲ ಸುಳ್ಳು. ಅಸಲಿಗೆ ಪರೇಶ್ ಮೇಸ್ತಾ ಕೊಲೆಯಾಗಿ ಸತ್ತಿಲ್ಲ, ನೀರಿನಲ್ಲೇ ಮುಳುಗಿ ಸತ್ತಿದ್ದಾನೆ. ಸೊ ಪರೇಶ್ ಮೇಸ್ತಾನದ್ದು ಆಕಸ್ಮಿಕ ಸಾವು ಅಂತ ತನಿಖೆ ಮಾಡಿ CBI ಹೇಳುತ್ತೆ. ಇದಕ್ಕೆ ಪೂರಕವಾಗಿ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಆಸ್ಪತ್ರೆಯ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಕೂಡ ವರದಿಯನ್ನು ಕೊಟ್ಟಿರ್ತಾರೆ. ಪರೇಶ್ ಮೇಸ್ತಾನ ಮುಖದ ಬಣ್ಣ ಬದಲಾಗಿದ್ದು ನೀರಿನಲ್ಲಿನ ಕೊಳೆಯುವಿಕೆ ಪ್ರಕ್ರಿಯೆಯಿಂದ. ಆತನ ಬೆರಳು ಮತ್ತು ಕಾಲು ಬೆರಳುಗಳು ಸಾಮಾನ್ಯ ಸ್ಥಿತಿಯಲ್ಲೇ ಇರ್ತವೆ. ಹಲ್ಲೆ ನಡೆದಿರೋ ಬಗ್ಗೆ ಯಾವುದೇ ಪುರಾವೆ ಇಲ್ಲ ಅಂತ ಹಾಸ್ಪಿಟಲ್ನಿಂದ ಫಾರೆನ್ಸಿಕ್ ರಿಪೋರ್ಟ್ ಕೂಡ ಬರುತ್ತೆ. ಆದ್ರೆ ಏನು ಮಾಡೋದು, ಇದೆಲ್ಲ ರಿಪೋರ್ಟ್ ಬರೋ ಹೊತ್ತಿಗೆ 2018 MLA ಹಾಗೂ 2019 MP ಎಲೆಕ್ಷನ್ ಮುಗಿದೋಗಿರುತ್ತೆ. ಈ ಎಲೆಕ್ಷನ್ಗಳಲ್ಲಿ ಹಿಂದೂಗಳನ್ನು ರಕ್ಷಣೆ ಮಾಡದ ಸಿದ್ದರಾಮಯ್ಯ ಸರ್ಕಾರನ ವಿಚಾರಣೆ ಹೆಚ್ಚು ಚರ್ಚೆ ಆಗುತ್ತೆ. ಬಿಜೆಪಿಗಂತೂ ಇದು ಒಂಥರ ಮ್ಯಾನಿಫೆಸ್ಟೋನೇ ಆಗೋಗ್ಬಿಡುತ್ತೆ. ಕೊನೆಗೆ 2022ರಲ್ಲಿ CBI B ರಿಪೋರ್ಟ್ ಅನ್ನು ಕೊಡುತ್ತಲ್ಲ, ಆಗ ಪರೇಶ್ ಮೇಸ್ತಾ ತಂದೆ ಕಮಲಾಕರ್ ಮೇಸ್ತಾ ಒಂದು ಮಾತನ್ನು ಹೇಳ್ತಾರೆ, ಎಲ್ಲ ಪಕ್ಷದವರು ನಮ್ಮನ್ನು ಎಲೆಕ್ಷನ್ಗೋಸ್ಕರ ಬಳಸ್ಕೊಂಡ್ರು, ಆದರೆ ಯಾರೂ ನಮ್ಗೆ ಹೆಲ್ಪ್ ಮಾಡಲಿಲ್ಲ, ಭರವಸೆ ಕೊಟ್ಟರು ಕೂಡ ಆರ್ಥಿಕ ಬೆಂಬಲ ನೀಡಲಿಲ್ಲ ಅಂತ. ಈಗ ಇದೇ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಮತ್ತೊಮ್ಮೆ ಸದನದಲ್ಲಿ ಪ್ರಸ್ತಾಪಿಸಿ ಬಿಜೆಪಿಗೆ ಹಿಗ್ಗಾಮುಗ್ಗಾ ಜಾರಿಸಿದ್ದಾರೆ. ಅಧಿಕಾರಕ್ಕೋಸ್ಕರ ಹೆಣದ ಮೇಲೆ ರಾಜಕೀಯ ಮಾಡ್ತಿದ್ದೀರಲ್ಲ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಆಗ ಬಿಜೆಪಿ ಶಾಸಕರು ವಿಧಿ ಇಲ್ದೇನೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು. ಪರೇಶ್ ಮೇಸ್ತಾ ಕೇಸ್ನಲ್ಲಿ ಏನಾಯ್ತು ಹಿಂದೂ ಮುಸ್ಲಿಂ ಸರ್ ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.